ನಮಸ್ಕಾರ ಸ್ನೇಹಿತರೆ. ಇದು ಹೊಸ ವೇಷ ಪೇಟ ಚೌಕ ಅಂತ ಅಂದ್ಕೊಂಡ್ರ? ಏನಿಲ್ಲ. ಈ ಪೇಟ ಇದೆಯಲ್ಲ, ಇದು ಕರ್ನಾಟಕದ ರಾಜ್ಯದ ರೈತರ ಗತ್ತು. ಈ ಚೌಕ ಕರ್ನಾಟಕ ರಾಜ್ಯದ ರೈತರ ತಾಕತ್ತು. ಈ ಗತ್ತು ತಾಕತ್ತುಗಳು ನನ್ನ ತಲೆ ಮೇಲೆ ಇರಲಿ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮುಖ್ಯ ಉದ್ದೇಶ ಏನಂತಂದರೆ, ಕರ್ನಾಟಕದಲ್ಲಿ ಈಗ ಏನು ನಂದಿನಿ ಮತ್ತು ಅಮೂಲ್ ಈ ಎರಡು ಹಾಲು ಒಕ್ಕೂಟಗಳ ನಡುವಿನ ಒಂದು ಕಿರಿಕಿರಿ ನಡೀತಾ ಇದೆಯಲ್ಲ, ಈ ಸಂದರ್ಭದಲ್ಲಿ ನನ್ನ ಬೆಂಬಲವನ್ನು ರಾಜ್ಯದ ರೈತರಿಗೆ ನೀಡಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಷಯವಾಗಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪುರಾಣದಲ್ಲಿ ಒಂದು ಕಥೆ ಇದೆ. ಜಮದಗ್ನಿ ಋಷಿಗಳು ಒಂದು ಹಸು ಸಾಕಿರ್ತಾರೆ. ಹಸು ಅಂದರೆ ಅದು ತಪಸ್ ಮಾಡಿ ಪಡೆದಂಥ ಒಂದು ಕಾಮಧೇನು. ಆ ಕಾಮಧೇನು ಕೇಳಿದ್ದೆಲ್ಲ ಕೊಡ್ತಾ ಇರ್ತೈತೆ. ಅದ್ರ ಮೇಲೆ ಈ ಕಾರ್ತವೀರ್ಯಾರ್ಜುನನು ಸಹ ಒಳ್ಳೆ ರಾಜನೇ, ಆದರೆ ದುರಾಸೆ ಅನ್ನೋದು ಯಾವ ಸಮಯದಲ್ಲಿ ಬೇಕಾದರೂ ಬಂದ್ಬಿಡುತ್ತೆ. ಕ್ಷಾತ್ರ ತೇಜವನ್ನು ಹೊಂದಿದ್ದಂಥ ಈ ಕಾರ್ತವೀರ್ಯಾರ್ಜುನನಿಗೆ ಈ ಬಡ ಋಷಿಗಳು ಹೊಂದಿರುವಂಥ ಈ ಕಾಮಧೇನು ಎಲ್ಲವನ್ನೂ ಕೊಡುತ್ತೆ. ರಾಜ ಅದು ನನ್ನ ಹತ್ರ ಇಲ್ಲದೆ ಇರುವಂಥದ್ದು ಈ ಹಸು ಎಲ್ಲ ಕೊಡ್ತಾ ಇದೆಯಲ್ಲ ಅನ್ನೋ ಹೊಟ್ಟೆ ಊರಿಗೆ ಅದನ್ನು ಕಬಳಿಸೋಳೋದಕ್ಕೆ ಅಂತ ಬರ್ತಾನೆ. ಅದಾದ ನಂತರ ನಿಮ್ಗೆ ಗೊತ್ತಿರುತ್ತೆ, ಕತೆ ಕೇಳಿರ್ತೀರಿ. ಪರಶುರಾಮ ದೇವರು ಹೋಗಿ ಅವ್ರನ್ನ ಹೆಂಗೆ ಸಂಹಾರ ಮಾಡಿ ನಿಗ್ರಹಿಸ್ತಾರಲ್ಲ, ಅಂದರೆ ಈ ಅಧಿಕಾರ ಅನ್ನೋದು ಈ ಕ್ಷತ್ರಿಯರ ತಲೆಗೇರಿದಾಗ 21 ಸಾರಿ ಭೂಮಂಡಲವನ್ನೇ ಸುತ್ತಿ ಪರಶುರಾಮ ದೇವರು ಹೇಗೆ ಸಂಹಾರ ಮಾಡ್ತಾರಲ್ಲ, ಅದೇ ರೀತಿ ನಮ್ಮ ರಾಜ್ಯದ ಕಾಮಧೇನು ಅನ್ಸ್ಕೊಂಡಿರುವಂಥ ನಂದಿನಿ ಬ್ರ್ಯಾಂಡ್ಗೆ ಸಂಬಂಧಪಟ್ಟಂತೆ ಯಾವ್ಯಾವುದೋ ರಾಜ್ಯಗಳು ಅದನ್ನ ಕಬಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಅವರೆಲ್ಲ ಹಿಂದೇಟು ಹಾಕಿದ್ರು. ಈಗ ಅದೇ ಇದಕ್ಕೆ ಅಮೂಲ್ ಸಂಸ್ಥೆಯನ್ನು ಮೇಲೆ ಕೆತ್ತಬೇಕು. ಇಡೀ ಪ್ರಪಂಚದಲ್ಲಿ ನಂಬರ್ 1 ಬ್ರ್ಯಾಂಡ್ ಅನ್ನೋ ಥರ ಇರುವಂಥ ಅಮೂಲ್ಗೆ ಕರ್ನಾಟಕದ ಒಂದು ಸಣ್ಣ ಒಂದು ರಾಜ್ಯದ ಒಕ್ಕೂಟ ಸಂಸ್ಥೆ ಬಹಳ ಸ್ಪರ್ಧೆ ಒಡ್ತಾ ಇದೆ ಅನ್ನೋ ಹೊಟ್ಟೆ ಊರಿಗೆ ಇದನ್ನು ಹೇಗಾದರೂ ಮಾಡಿ ತುಳಿಬೇಕು ಅನ್ನೋ ಹುನ್ನಾರದಿಂದ ಕೃತಕ ಅಭಾವವನ್ನು ನಂದಿನಿ ಹಾಲಿನಿಂದ ಸೃಷ್ಟಿಸಿ ಆನ್ಲೈನ್ ಮೂಲಕ ಅಮೂಲ್ ಹಾಲನ್ನ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇಂಥ ಒಂದು ವ್ಯಭಿಚಾರದ ಕೆಲಸವನ್ನು ಯಾರು ಮಾಡ್ತಾಯಿದ್ದಾರೋ ಗೊತ್ತಿಲ್ಲ. ಇಂಥವ್ರು ಮಾಡ್ತಾಯಿದ್ದಾರೆ ನಿಮಗೂ ಗೊತ್ತಿರುತ್ತೆ. ಅದನ್ನ ನಾವು ಹೇಳೋದು ನಮಗೂ ಕೂಡ ತೊಂದರೆ ಇದೆ. ಹಾಗಾಗಿ ಈ ಮೂಲಕ ನಂದಿನಿ ಹಾಲು ಒಕ್ಕೂಟಕ್ಕೆ ನನ್ನ ಕಡೆಯಿಂದ ಒಂದು ಸಣ್ಣ ಬೆಂಬಲ, ನನ್ನ ಕಡೆಯಿಂದ ಅಂದರೆ ಏಕಮುಖ ಯೂಟ್ಯೂಬ್ ವಾಹಿನಿ ಕಡೆಯಿಂದ ಒಂದು ಬೆಂಬಲವನ್ನು ಸೂಚಿಸ್ತಾ ಇದ್ದೀನಿ. ಈ ನಂದಿನಿ ಹಾಲನ್ನ ಯಾರು ತುಳಿಬೇಕು ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ, ಆ ಕಾರ್ತವೀರ್ಯಾರ್ಜುನನಿಗೆ ಹೇಗೆ ಪರಶುರಾಮ ದೇವರು ನಿಗ್ರಹಿಸಿ ಅವ್ರನ್ನ ಸಂಹಾರ ಮಾಡ್ತಾರಲ್ಲ, ಅದೇ ಸ್ಥಿತಿ ಈ ಸರ್ತಿ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾರ್ಯಾರು ಈ ನಂದಿನಿ ಹಾಲು ಒಕ್ಕೂಟವನ್ನು ತುಳಿದು ಯಾವುದೋ ಹೊರ ರಾಜ್ಯದ ಒಂದು ಒಕ್ಕೂಟವನ್ನು ಮೇಲೆತ್ತಬೇಕು ಅಂತ ಪ್ರಯತ್ನ ಪಡ್ತಿರುವಂಥ ದುಷ್ಟಶಕ್ತಿಗಳಿದಾವಲ್ಲ, ಅವುಗಳನ್ನ ನಿಗ್ರಹ ಮಾಡೋದಕ್ಕೆ ರಾಜ್ಯದ ಜನ ಖಂಡಿತ ಪರಶುರಾಮನ ಥರ ಅವತಾರ ಎತ್ತಿ ಈ ಚುನಾವಣೆಯಲ್ಲಿ ಅವ್ರಿಗೆ ಬುದ್ಧಿ ಕಲಿಸ್ತಾರೆ. ಹಿಂದಿ ಭಾಷೆಯ ಗುಲಾಮ್ಗಿರಿ ಮಾಡೋದ್ರ ಜೊತೆಗೆ ಈ ಅಮೂಲ್ ಹಾಲು ಒಕ್ಕೂಟವನ್ನು ಬೆಳೆಸೋದಕ್ಕೆ ಯಾರ್ಯಾರು ಪ್ರಯತ್ನ ಪಡ್ತಾರಲ್ಲ, ಆಂತರಿಕವಾಗಿ ಈ ಸ್ವಾಮಿ ದ್ರೋಹ ಮಾಡುವಂಥ ಜನಗಳು, ಅಂಥವ್ರಿಗೆ ಈ ರಾಜ್ಯದ ಜನ ಬುದ್ಧಿ ಕಲಿಸ್ತಾರೆ. ದಯವಿಟ್ಟು ನಮ್ಮ ರಾಜ್ಯದ ಜನಗಳಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂತಂತಂದರೆ, ನಿಮ್ಮ ಸ್ವಾಭಿಮಾನವನ್ನು ಯಾವತ್ತಿಗೂ ಬಿಟ್ಕೊಬೇಡಿ. ಯಾವುದಕ್ಕೋಸ್ಕರ ಅಂತಂದರೆ, ಈ ನಂದಿನಿ ಹಾಲನ್ನ ವ್ಯಾಪಾರ ಮಾಡಿ ದುಡ್ಡು ಮಾಡಿ ಬಿಲ್ಡಿಂಗ್ ಕಟ್ಟೋದಕ್ಕೋಸ್ಕರ ಸ್ಥಾಪನೆ ಮಾಡಿದಂಥ ಸಂಸ್ಥೆ ಅಲ್ಲ. ರೈತರು ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಮಳೆ ಬೆಳೆ ಇಲ್ಲದೇ ಇರೋಂಥ ಸಮಯದಲ್ಲಿ 6 ತಿಂಗಳಿಗೆ 3 ತಿಂಗಳಿಗೆ ವರ್ಷಕ್ಕೆ ಫಲ ಕೊಡೋ ಫಸಲನ್ನ ನಂಬಿಕೊಂಡು ರೈತ ಬದುಕೋದು ಕಷ್ಟ ಆಗುತ್ತೆ. ದಿನಬಳಕೆ ಬೇಕಾದಂಥ ಖರ್ಚುಗಳು ಅವುಗಳನ್ನ ವ್ಯವಸ್ಥೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ಬೆಳಿಗ್ಗೆ ಹಾಲು ಹಾಕು ಸಂಜೆ ಕಾಸಿಸ್ಕೊ ಅನ್ನೋ ಒಂದು ಆಧಾರದ ಮೇಲೆ ಹಾಲು ಒಕ್ಕೂಟವನ್ನು ಪ್ರಾರಂಭ ಮಾಡಿ ಇವತ್ತು ಎಲ್ಲ ಕಡೆ ಎಷ್ಟೋ ದೊಡ್ಡ ದೊಡ್ಡ ಪೌರಾಣಿಕ ಹಿನ್ನೆಲೆ ಹೊಂದಿರುವಂಥ ದೇವಸ್ಥಾನಗಳಲ್ಲೂ ಸಹ ನಂದಿನಿ ಹಾಲು ನಂದಿನಿ ತುಪ್ಪವನ್ನೇ ಬಳಸ್ತಾರೆ. ಅಂದರೆ ಅದರ ಅರ್ಥ ಏನು? ನಂದಿನಿಯವರು ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಾರೆ ಅನ್ನೋದಲ್ಲ, ನಂದಿನಿ ಹಾಲು ಅಷ್ಟು ಶುದ್ಧ ಅಷ್ಟು ಶ್ರೇಷ್ಠ ಅಂತ. ನೀವು ಗುಣಮಟ್ಟದ ಒಂದು ಹಾಲನ್ನು ಮಾರಾಟ ಮಾಡಿದ್ರೆ ಅಮೇರಿಕಾದ ಪ್ರೆಸಿಡೆಂಟು ಕೊಂಡ್ಕೊತಾನೆ, ಬ್ರಿಟನ್ನ ಪ್ರೆಸಿಡೆಂಟು ಕೊಂಡ್ಕೊತಾನೆ. ನಾವು ಮಾರಾಟ ಮಾಡೋದು ಮಾರ್ಕೆಟಿಂಗ್ ಮಾಡೋದು ಅದಕ್ಕೆ ಲಕ್ಷ ಲಕ್ಷ ಸಂಬಳ ಕೊಟ್ಟು ಎಕ್ಸಿಕ್ಯೂಟಿವ್ಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳೋಂಥ ಅಗತ್ಯ ಬೀಳೋದಿಲ್ಲ. ನಿಮ್ಮ ಕೆಲಸದಲ್ಲಿ ಗುಣಮಟ್ಟ ಇರಬೇಕು. ಇವತ್ತಿನ ದಿವಸ ದೇಶದಲ್ಲಿ ನಂದಿನಿ ಹಾಲಿಗೆ ಯಾವ ಹೆಸರಿದೆ ಅಂತಂದರೆ, ಗುಣಮಟ್ಟ ಅಂತಂದರೆ ನಂದಿನಿ ಅಂತ ಆಗಿದೆ. ಉದಾಹರಣೆಗೆ ತಿರುಪತಿನಲ್ಲಿ ನಾವು ಏನು ಸವಿಯುವಂಥ ಲಡ್ಡು ಇರುತ್ತಲ್ಲ, ಲಡ್ಡು ಪ್ರಸಾದ, ಸ್ವಾಮಿ ಪ್ರಸಾದ, ಅದಕ್ಕೂ ಕೂಡ ನಂದಿನಿ ಹಾಲನ್ನೇ ನಂದಿನಿ ಹಾಲಿನ ಉತ್ಪನ್ನ ಆಗಿರುವಂಥ ನಂದಿನಿ ತುಪ್ಪದಿಂದಲೇ ತಯಾರಿಸಿರುವಂಥದ್ದು. ಇಷ್ಟೆಲ್ಲ ಶ್ರೇಷ್ಠತೆಯನ್ನು ಹೊಂದಿರುವಂಥ ಬ್ರ್ಯಾಂಡನ್ನು ನೀವು ಮುಗಿಸೋದಕ್ಕೆ ಪ್ರಯತ್ನ ಪಡ್ತು ಅಂತಂದರೆ ಭಗವಂತ ಕಾಯ್ತಾನೆ. ನಾವು ಉದ್ಧಾರಕರು ಅನ್ನೋ ಥರ ಅಂತ ಯಾವುದೋ ಕೊಟ್ಕೊಂಡು ತಮ್ಮ ತಲೆ ಮೇಲೆ ತಾವೇ ಕಿರೀಟ ಇಟ್ಕೊತಾರಲ್ಲ,
ಅಂಥವರು ಯಾವ ಪರಿಸ್ಥಿತಿಗೆ ತಲುಪ್ತಾರೆ ಅಂತಂದರೆ ದೇವ್ರುಗಳೇನೆ ನಮ್ಮ ಕರ್ನಾಟಕದ ಈ ನಂದಿನಿ ಬ್ರ್ಯಾಂಡನ್ನು ಉಳಿಸೋದಕ್ಕೆ ಸಹಾಯ ಮಾಡ್ತಾರೆ. ಆ ಭಗವಂತ ಪ್ರತಿಯೊಬ್ಬ ರೈತರು, ಪ್ರತಿಯೊಬ್ಬ ನಾಗರಿಕರ ಮೂಲಕ ನಂದಿನಿ ಹಾಲು ಒಕ್ಕೂಟವನ್ನು ಉಳಿಸೋದಕ್ಕೆ, ಅದರ ನೆರವಿಗೆ ಧಾವಿಸಲಿ. ಬೇರೆ ಹೊರ ರಾಜ್ಯದ ಯಾವುದೇ ಹಾಲು ಒಕ್ಕೂಟಗಳೇ ಅವು ಗುಣಮಟ್ಟ ಇದೆ, ಅವ್ರು ಎಷ್ಟು ಕೊರತೆ ಇದೆ ಅಷ್ಟರ ಮಟ್ಟಿಗೆ ಮಾರಾಟ ಮಾಡ್ಕೊಂಡು ಹೋಗಲಿ. ಆದರೆ ಕಾಂಪಿಟೇಷನ್ ಅಂತ ಬಂದು ಒಂದು ಹಾಲಿನ ಕೃತಕ ಅಭಾವವನ್ನು ಸೃಷ್ಟಿಸಿ ತಮ್ಮ ತೆಕ್ಕಿಗೆ ತಕ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂಥ ಬ್ರ್ಯಾಂಡನ್ನೇ ಬೆಳೆಸಬೇಕು. ಎಲ್ಲ ಇಡೀ ದೇಶಕ್ಕೆ ಒಂದು ಭಾಷೆ, ಒಂದೇ ಮತ ಅಥವಾ ಒಂದೇ ಒಕ್ಕೂಟ, ಒಂದೇ ಹಾಲು ಒಕ್ಕೂಟ, ಈ ಥರ ಎಲ್ಲ ಮಾಡೋದಿರುತ್ತಲ್ಲ, ಇದು ಭಾರತ ವಿವಿಧತೆಯಲ್ಲಿ ಏಕತೆ ಅನ್ನೋದೇ ಈ ದೇಶದ ಶಕ್ತಿ. ಇದನ್ನು ತುಳಿಯೋದಕ್ಕೆ ಪ್ರಯತ್ನ ಪಡೋದರಲ್ಲಿ ಈ ನಂದಿನಿ ಹಾಲನ್ನು ಅಳಿಸಿ ಕೇವಲ ಅಮೂಲ್ ಹಾಲಿನ ಒಕ್ಕೂಟವನ್ನೇ ಬೆಳೆಸೋದು ಒಂದು ಹುನ್ನಾರ ಆಗಿದೆ. ದಯವಿಟ್ಟು ರಾಜ್ಯದ ಎಲ್ಲ ನಾಗರಿಕರು ಕೇವಲ ನಂದಿನಿ ಹಾಲು ಉತ್ಪನ್ನವನ್ನೇ ಬಳಸುವಂತಾಗಲಿ. ಮತ್ತು ರಾಜ್ಯದ ರೈತರು ಸಹ ಹೆಚ್ಚಾಗಿ ನಂದಿನಿ ಹಾಲನ್ನು ಉತ್ಪಾದನೆಯನ್ನು ಜಾಸ್ತಿ ಮಾಡಲಿ. ಯಾಕೆಂದರೆ ಎಲ್ಲರೂ ನಂದಿನಿ ಹಾಲನ್ನೇ ಕೊಂಡ್ಕೊಳ್ಳೋದಕ್ಕೆ ಹೋಗಿ ಅಲ್ಲಿ ಅಭಾವ ಸೃಷ್ಟಿಯಾದರೆ, ಅಗತ್ಯಕ್ಕೆ ತಕ್ಕಂತೆ ಪೂರೈಕೆ ಇಲ್ಲದೆ ಹೋದರೆ ಜನ ಮತ್ತೆ ವಿಮುಖರಾಗ್ಬಿಡ್ತಾರೆ. ಹಾಗಾಗಿ ಹೆಚ್ಚಿನ ಹಾಲು ಉತ್ಪಾದನೆಗಳಾಗಲಿ, ಹೆಚ್ಚಾಗಿ ನಿಮ್ಮಲ್ಲಿ ದೊರಕುವಂಥ ಹಾಲನ್ನು ಸಂಸ್ಕರಿತ ಡೈರಿಗೆ ತಲುಪಿಸುವಂತಾಗಲಿ. ಮತ್ತು ನಮ್ಮ ಹಾಲು ಒಕ್ಕೂಟಕ್ಕೆ ನಾನು ಮನವಿ ಮಾಡ್ಕೊಳ್ಳೋದೇನೆಂದರೆ, ದಯವಿಟ್ಟು ನೀವು ಕೆಲಸ ಯಾವ ಥರ ಮಾಡ್ತಿರೋ ಎಲ್ಲ ಗೊತ್ತಿಲ್ಲ, ನಿಮ್ಮ ಗುಣಮಟ್ಟದಿಂದ ನಂದಿನಿ ಹಾಲಿಗೆ ಒಂದು ಶ್ರೇಷ್ಠತೆ ಅನ್ನೋದು ದೊರಕಿದೆ. ದಯವಿಟ್ಟು ಇವಾಗ ರೈತರ ಪರ ನಿಂತು, ರೈತರಿಗೆ ಬೆನ್ನೆಲುವಾಗಿ ನಿಂತ್ಕೊಂಡು ಅವರ ಕಷ್ಟ ನಷ್ಟಗಳಿಗೆ ಎಲ್ಲ ಕಾಲದಲ್ಲೂ ಕೈ ಜೋಡಿಸಿದ್ದೀರಿ. ಈಗ ಎದುರಾಗಿರುವಂಥ ಈ ಸಂಕಷ್ಟ ಸಮಯದಲ್ಲೂ ಕೂಡ ನಂದಿನಿ ಹಾಲು ಮಂಡಳದ ಒಕ್ಕೂಟದ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಈ ಮೂಲಕ ಮನವಿ ಮಾಡೋದೇನೆಂದರೆ, ನೀವು ನಂದಿನಿ ಹಾಲಿಗೆ ಸಂಬಂಧಪಟ್ಟಂತೆ ಅದರ ಮಾರುಕಟ್ಟೆಗೆ ತೊಂದರೆ ಆಗುವಂಥ ಏನೇ ಸಲಹೆ ಸೂಚನೆಗಳು ಬಂದರೂ ನೀವನ್ನು ಪ್ರತಿಭಟಿಸಿ ಅದರಿಂದ ಹಿಂದೆ ಸರಿದೇನೆ ನಂದಿನಿ ಹಾಲು ಮಾರಾಟಕ್ಕೆ ಏನು ಅಗತ್ಯ ಕಾರ್ಯಗಳನ್ನ ಮಾಡಬೇಕು, ದಯವಿಟ್ಟು ಅದನ್ನೆಲ್ಲ ಮಾಡಿ ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಹುಟ್ಟು ರೈತ ಅಲ್ಲದೆ ಇರ್ಬೋದು, ಆದರೆ ಪ್ರತಿನಿತ್ಯ ನಂದಿನಿ ಹಾಲನ್ನ ಸೇವನೆ ಮಾಡ್ತಾ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಬೇರೆ ಯಾವುದೋ ಹಾಲು ಕುಡಿದು ನಾವು ಆಸ್ಪತ್ರೆ ಸೇರಿ ನಮ್ಮ ಸಂಪಾದನೆ ಎಲ್ಲ ಆಸ್ಪತ್ರೆಗೆ ತಲುಪಿಸೋದನ್ನು ನಂದಿನಿ ಹಾಲು ತಡೆದಿದೆ. ಮತ್ತು ನಾನು ಈ ರಾಜ್ಯದ ನಾಗರಿಕರಲ್ಲಿ ಕೇಳ್ಕೊಳ್ತಾ ಇರೋದೇನೆಂದರೆ, ನಿಮ್ಮ ಪ್ರತಿನಿತ್ಯ ದೈನಂದಿನ ಜೀವನದಲ್ಲಿ ನಂದಿನಿ ಹಾಲು, ನಂದಿನಿ ಮೊಸರು, ನಂದಿನಿ ತುಪ್ಪವನ್ನೇ ಬಳಸಿ. ಬೇರೆ ಯಾವುದೇ ಬ್ರ್ಯಾಂಡಿನ ಹಾಲು ಅಥವಾ ಹಾಲಿನ ಉತ್ಪನ್ನಗಳನ್ನ ಬಳಸೋದಕ್ಕೆ ಹೋಗಬೇಡಿ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬಳಸಿ, ಆದರೆ ನಿಮ್ಮ ದೈನಂದಿನ ಅಭ್ಯಾಸವಾಗಿ ನಂದಿನಿ ಬ್ರ್ಯಾಂಡ್ನೇ ಉಪಯೋಗಿಸುವಂತೆ ಆಗಲಿ ಅಂತ ಈ ಮೂಲಕ ನಿಮ್ಮ ಮುಂದೆ ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಸೇವ್ ನಂದಿನಿ ಅನ್ನೋ ಒಂದು ಈ ಅಭಿಯಾನಕ್ಕೆ ಬೆಂಬಲಿಸಿ. ಹೊರ ರಾಜ್ಯದ ಮತ್ತು ಹೊರದೇಶದ ಹಾಲು ಮತ್ತು ಹಾಲಿನ ಉತ್ಪನ್ನಗಳೇನಿದಾವಲ್ಲ ಅವನ್ನು ಬಹಿಷ್ಕರಿಸಿ ಕೇವಲ ನಂದಿನಿ ಹಾಲು ಮತ್ತು ನಂದಿನಿ ಹಾಲಿನ ಉತ್ಪನ್ನಗಳನ್ನೇ ಬಳಸಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ. ಧನ್ಯವಾದಗಳು.